ಏನಾದರೂ ಕೊಡಬೇಕು. ಯಾರು ವಿಕಲಚೇತನರಿದ್ದೀರಿ, ಬೀದಿ ವ್ಯಾಪಾರಿಗಳಿದ್ದೀರಿ, ಮತ್ತು ನಮ್ಮ ಮಹಿಳಾ ಸ್ವಸಹಾಯ ಗುಂಪಿನವರಿದ್ದೀರಿ, ಬಡವರಿದ್ದೀರಿ, ಅದಕ್ಕೆಲ್ಲ ಏನಾದರೂ ಕೊಡಬೇಕು ಅಂತ ಅವರೊಂದು ಒತ್ತಾಸೆ. ನಮ್ಮ ನೆಚ್ಚಿನ ಎಲ್ಲ 36 ನಗರಸಭೆ ಸದಸ್ಯರುಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೊಂಡಂಥ ನಮ್ಮ ನಗರಸಭೆಯ ತೀರ್ಮಾನ ಪ್ರಕಾರ ನಾವು ಇವತ್ತು ವೈಯಕ್ತಿಕವಾಗಿ ಜನರಿಗೆ ನಾವು ಸರ್ಕಾರದಿಂದ ಏನಾದರೂ ಮುಟ್ಟಿಸಬೇಕು, ನಗರಸಭೆಯಿಂದ ಮುಟ್ಟಿಸಬೇಕು ಅಂತ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ಕ್ರಿಯಾಯೋಜನೆಯನ್ನು ಅನುಮೋದನೆ ಪಡೆದು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಈ ಕಾರ್ಯಕ್ರಮದಲ್ಲಿ ಒಂದು ಬಡತನ ಜೊತೆಗೆ ರೋಗ ಬರುತ್ತೆ. ಮೊನ್ನೆ ಶಾಸಕರು ಮನೆ ಮನೆಗೆ ಭೇಟಿ ನೀಡಿ ಅವರ ವೈಯಕ್ತಿಕ ಸಹಾಯ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸ್ತಾರೆ. ಆದರೂ ಸಹ ಇವತ್ತು ನಾವು ಕ್ಯಾನ್ಸರ್ ಪೀಡಿತ ರೋಗಿಗಳು, ಯಾವುದೇ ರೋಗ ಮನುಷ್ಯನಿಗೆ ಬರೋದು, 4 ಜನ ರೋಗಿಗಳಿಗೆ 75,000 ಸಹಾಯಧನವನ್ನು ಇವತ್ತು ನಮ್ಮ ನಗರಸಭೆಯಿಂದ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಮನೆ ಶಿಥಿಲಗೊಂಡಿರುತ್ತೆ, ರಿಪೇರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ 20 ಜನ ಬಡವರಿಗೆ ಇವತ್ತು 25,000ಕ್ಕೆ ನಾವು ಸಹಾಯಧನವನ್ನು ನಮ್ಮ ನಗರಸಭೆಯಿಂದ ನೀಡ್ತಾ ಇದ್ದೀವಿ. ಹೊಸದಾಗಿ ಮನೆ ನಿರ್ಮಾಣ ಪ್ರಾರಂಭ ಮಾಡಿರ್ತಾರೆ, ಅವರು ಮಾಡೋಕ್ಕಾಗೋದಿಲ್ಲ ಅಂತ 2 ಫಲಾನುಭವಿಗಳಿಗೆ ಇವತ್ತು ತಲಾ 50,000ಗೆ 1 ಲಕ್ಷವನ್ನು ಇವತ್ತು ನೀಡ್ತಾ ಇದ್ದೀನಿ. ಇವತ್ತು ತುಂಬ ಮುಖ್ಯವಾಗಿ ವಿಕಲಚೇತನರು ಸರ್, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇದು ಹೋದ್ಸರಿ ನಾವು ಕೊಟ್ಟಿದ್ವಿ, ಇದು 2ನೇ ಸಾರಿ. ಅಂದರೆ ಅವರಿಗೆ ಟ್ರೈಸೈಕಲ್ ಕೊಡಿಸೋದು ಇನ್ನೊಂದು ಎಲ್ಲ ಇದೆ. ಆದರೆ ಅವ್ರಿಗೊಂದು ಜೀವನ ಭದ್ರತೆ ಬೇಕಲ್ಲ, ಅದಕ್ಕೋಸ್ಕರ ವಿಶೇಷವಾಗಿ ನಾವು ನಮ್ಮ ನಗರಸಭೆಯಿಂದ ಪ್ರತಿ ಅಂಗವಿಕಲನಿಗೆ 25,000ವನ್ನು ಅವರ ಹೆಸರಲ್ಲಿ ಡೆಪಾಸಿಟ್ ಇಡ್ತಾರೆ, ಕ್ಯಾಶ್ ಡೆಪಾಸಿಟ್ ಅಂತ ಒಟ್ಟು 23 ವಿಕಲಚೇತನರಿಗೆ ಇವತ್ತು ನಾವು 25,000ಗೆ ಬ್ಯಾಂಕ್ ಠೇವಣಿ ಇಟ್ಟು ಅವ್ರ ಕೈಲಿ ಕೊಡ್ತೀವಿ. ಅಂದರೆ ಅವರನ್ನು ನೋಡ್ಕೊಳ್ಳೋರಿಗೆ ಅಟ್ಲೀಸ್ಟ್ ಒಂದು ಒತ್ತಾಸೆ ಇರಲಿ ಅನ್ನೋದೊಂದು ನಮ್ಮ ಸಾಮಾಜಿಕ ಕಲ್ಪನೆ ಇದೆ. ಒಂದು 25,000 ಅವ್ರ ಹೆಸರಲ್ಲಿದ್ದರೆ ಏನೋ ನೋಡ್ಕೊಳ್ತಾರೆ ಅಕ್ಕ ತಂಗಿ ಇನ್ನೊಬ್ಬರು ಅನ್ನೋದು ನಮ್ಮ ಸಣ್ಣ ಉದ್ದೇಶ ಇದೆ. ಹಾಗೆಯೇ ವಿವಿಧ ವಸತಿ ಯೋಜನೆ, ಸ್ಲಮ್ ಬೋರ್ಡಿಂದ ಭಾರಿ ಸಮಸ್ಯೆ ಇದೆ, ಸಾಹೇಬರಿಗೂ ಗೊತ್ತಿದೆ, ಅವರು ಸರ್ಕಾರದ ಮಟ್ಟದಲ್ಲಿ ಭಾರಿ ಹೋರಾಟ ಮಾಡ್ತಾಯಿದ್ದಾರೆ, ಮನೆಗಳು ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಸರ್. ನಾವು ಸುಮಾರು 17 ಜನರಿಗೆ 36,000 ರೂಪಾಯಿಗಳಿಗೆ 6,12,000 ರೂಪಾಯಿನ ಇವತ್ತು ವಿತರಣೆ ಮಾಡ್ತಾಯಿದ್ದೀವಿ ಸರ್. ಅವರಿಗೆ ಸಹಾಯಧನ ಆ ಮನೆ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ. 8 ದೈಹಿಕ ವಿಕಲಚೇತನರಿಗೆ ಟ್ರೈಸೈಕಲನ್ನು ಕೊಡ್ತಾಯಿದ್ದೀವಿ, ಅಂದರೆ ಮೊಪೆಡನ್ನು ಕೊಡ್ತಾಯಿದ್ದೀವಿ. 9,60,000 ಸರ್, ಒಬ್ಬರಿಗೆ 1,20,000. ಹಾಗೆ 8 ಜನರಿಗೆ ನಾವು ಟ್ರೈಸೈಕಲನ್ನು ವಿತರಣೆ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ನಗರದಲ್ಲಿ SC/ST ಜನಾಂಗದ ಏನು SLC PUC ಓದ್ತಕ್ಕಂಥ ಮಕ್ಕಳಿದ್ದಾರೆ, ಅವರ ವ್ಯಾಸಂಗಕ್ಕೆ ಅಂದರೆ ಅವರು ಮೆಂಟಲಿ ಸ್ವಲ್ಪ ಇದಿರ್ತಾರೆ, ಟ್ಯೂಷನ್ ಇರಲ್ಲ, ಅದಕ್ಕೆ ನಾವು ಒಂದು ವಿಶೇಷವಾದ ಮ್ಯಾಥಮೆಟಿಕ್ಸ್ ಪುಸ್ತಕವನ್ನು 100 ಜನ ಸ್ಟೂಡೆಂಟ್ಗಳಿಗೆ ನಾವು ವಿತರಣೆ ಮಾಡ್ತಾಯಿದ್ದೀವಿ ಸರ್. 1,000 ರೂಪಾಯಿ ಮೌಲ್ಯದ 100 ಪುಸ್ತಕಗಳು, ಅವರಿಗೆ ಯಾವುದೇ ಟ್ಯೂಷನ್ ಬೇಡ, ಆ ಪುಸ್ತಕ ಓದಿದರೆ ಸಾಕು, ಅವರ ಪರೀಕ್ಷೆಗೆ ಅವರು ಅರ್ಹರಾಗ್ತಾರೆ. ಅಂಥದ್ದನ್ನು ವಿತರಣೆ ಮಾಡ್ತಾಯಿದ್ದೀವಿ. ಇಂಗ್ಲೀಷ್ ಭಾಷಾ ಇದಕ್ಕೆ ಕೇಂದ್ರ ಮತ್ತು ಸರ್ಕಾರದ ಯೋಜನೆಯಲ್ಲಿ ಅಮೃತ್ ಮಿತ್ರ ಯೋಜನೆಯಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ವಾಟರ್ ಬಾಟಲ್ ಸುಮಾರು 700 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಬಾಟಲನ್ನು ಕೊಡಬೇಕು. ಅದಕ್ಕೆ ಆ ಸ್ಕೀಮ್ ಹೆಸರು ಇರ್ತದೆ. ತಾವು ಎಲ್ಲೇ ಹೋದರೂ ಅದನ್ನು ಇಟ್ಕೊಂಡ್ರೆ ನಮ್ಮ ನಗರಸಭೆಯ ಗೌರವವನ್ನು ಎತ್ತಿ ಹಿಡಿತದೆ ಅನ್ನೋದು ನಮ್ಮ ಒಂದು ಉದ್ದೇಶ. ಇನ್ನು ಆಜೀವಿಕಾ ನಮ್ಮ ಯೋಜನೆ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಡಿಜಿಟಲ್ 50 ಬೀದಿ ಬದಿ ವ್ಯಾಪಾರಸ್ಥರಿಗೆ ಡಿಜಿಟಲ್ ಕಾರ್ಡನ್ನು ಕೊಡ್ತಾಯಿದ್ದೀವಿ. ಅಂದರೆ ನೀವೇನು ಒಂದು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತೀವಿ, ಆ ಅಂಗಡಿ ಮುಂದುಗಡೆ ಅಧಿಕೃತವಾಗಿ ಸರ್ಕಾರ ಸಂಯೋಜಿತ ಅಂಗಡಿ ಅಂತ, ಅಂದರೆ ನೀವು ಎಲ್ಲರೂ ವ್ಯಾಪಾರ ಮಾಡ್ತಾರೆ, ನಾವು ಒಂದು ಡಿಜಿಟಲ್ ಕಾರ್ಡ್ ಕೊಡ್ತೀವಿ, ಅದನ್ನು ಹಾಕಿದರೆ ಇದು ಅಧಿಕೃತವಾದ ಅಂಗಡಿ. ಇಂಡಿವಿಜುವಲ್ ಬೆನಿಫಿಟನ್ನು ನಾನು ಇವತ್ತು ಈ ಸಭೆಯಲ್ಲಿ ನಾವು ಕೊಡ್ತಾಯಿದ್ದೀವಿ ಸರ್. ಒಟ್ಟಾರೆಯಾಗಿ ಏನು ನಮ್ಮ ನಗರಸಭೆ ಇರ್ಬೋದು, ಮೊನ್ನೆ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಸಾಹೇಬ್ ಇರ್ಬೋದು, ನಾವು ಬಡವರು ಪರ ಇರಬೇಕು. 100 ಜನರಿಗೆ ಕೊಡದಿದ್ದರೂ 10 ಜನರಿಗಾದರೂ ನಾವು ಏನಾದರೂ ಸವಲತ್ತನ್ನು ಕೊಡಬೇಕು, ಅವ್ರಿಗೆ ಮುಟ್ಟಿಸ್ಬೇಕು. ಅವ್ರ ಮನೆ ಮತ್ತು ಅಂಗವಿಕಲರ ಹೆಸರಲ್ಲಿ
ಅಂಗವಿಕಲರು ಮನೆ ಮುಂದುಗಡೆ ರಸ್ತೆ ಅಂತ ನಮ್ಮಲ್ಲಿ ಇರುತ್ತೆ ಸರ್, 60% ರಸ್ತೆಯಾಗೇ ಇರುತ್ತೆ. ಆದರೆ ಅಂಗವಿಕಲರು ಮನೆ ಅವರೇ ನಡೆಯೋಕ್ಕಾಗಲ್ಲ, ಅವ್ರ ಮನೆ ಮುಂದುಗಡೆ ರಸ್ತೆ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ? ಒಬ್ಬ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಾನೆ, ಅವನ ವ್ಯಾಪಾರ ಮುಖ್ಯ ಹೊತ್ತು ಮುಂದುಗಡೆ ಮಾಧ್ಯಮದ ನನ್ನ ಮಿತ್ರರೇ, ಮುಖಂಡರುಗಳೇ, ಭಾಳ ಖುಷಿಯಾಗುತ್ತೆ. ಯಾವ ವ್ಯಕ್ತಿ ಮನೆ ಬಂದಂಥ ಮಳೆಯಲ್ಲಿ ಮನೆ ಮತ್ತು ಕೆಲವು ಹಾನಿಗಳಾಗಿದ್ದು ನಾವು ಕಣ್ಣಾರೆ ಕಂಡಿದ್ದೀವಿ. ಅದರ ಜೊತೆಗೆ ಭಾಳಷ್ಟು ಅನಾಹುತಗಳ ಜೊತೆಗೆ ಆಗಿದೆ ಈ ಸರಿ. ಆ ಮನೆ ಕಟ್ಟುವುದಕ್ಕೋಸ್ಕರ ಅಥವಾ ಮನೆಗಳಿಗೆ ಅಥವಾ ಹುಷಾರಿಲ್ಲದಂಥವರಿಗೆ ಒಂದು ವೈಯಕ್ತಿಕವಾದಂಥ ಸರ್ಕಾರಗಳು ಮನಸ್ಸು ಮಾಡಿದರೆ ಆ ಬಡವರ ಜೀವನ ಪವಿತ್ರವಾಗುತ್ತೆ, ಬಡವರ ಜೀವನ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋಕ್ಕೆ ಇದು ಸಾಕ್ಷಿಯಾಗಿದೆ. ಇದರ ಜೊತೆಗೆ ವಿಕಲಚೇತನರಿಗೆ ಇವತ್ತು ವೆಹಿಕಲ್ಗಳು ಕೊಡೋದು ಹಿಂದಿನ ಸಾರಿ ಸಹ ಕೊಟ್ಟಿದ್ದೀವಿ, ಈ ಸರಿ ಮತ್ತೆ ನಾವು ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ರೂರಲ್ ವಿಭಾಗದಲ್ಲೂ ಸಹ ನಾವು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಯ ಹೆಡ್ಡಲ್ಲಿ ಮೊನ್ನೆ ಬೇಕಾದಷ್ಟು ವೆಹಿಕಲ್ಗಳನ್ನು ಮತ್ತು ಟೂ ವೀಲರ್ಗಳನ್ನು ನಾವು ಕೊಟ್ಟಿದ್ದೀವಿ. ಅದರ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ಶೈಕ್ಷಣಿಕ ಗುರಿಯಲ್ಲಿ ಇಟ್ಕೊಂಡು ಇವತ್ತು ಬುಕ್ಗಳನ್ನು ಕೊಡುವಂಥ ಕೆಲಸವನ್ನು ಹಲವಾರು ಯೋಜನೆಗಳನ್ನು ಇವತ್ತು ಸರ್ಕಾರ ಕೊಟ್ಟಿದ್ದನ್ನು ಇವತ್ತು ನಿಮಗೆ ಸಮರ್ಪಣೆ ಮಾಡಿದ್ದೀವಿ. ನಾನು ಹೇಳೋದು ಇಷ್ಟೇ, ಸರ್ಕಾರ ಪೂರ್ತಿ ಆಗೋದಿಲ್ಲ. ಇವತ್ತು ಮನೆ ಬಿದ್ದಂಥವರಿಗೂ ಸಹ ಇವತ್ತು ನಾವು ಪೂರ್ತಿ ಕೊಡಲಿಕ್ಕಾಗೋದಿಲ್ಲ. ಅದೆಲ್ಲ ಎಸ್ಟಿಮೇಟ್ ಮಾಡಿ ಅದು ಎಷ್ಟು ಮನೆಗೆ ಎಷ್ಟು ಹೋಗಿದೆ, ಏನಾಗಿದೆ ಅನ್ನೋದು ಸಹ ಈ ಸರಿ ನಾವು ಕೆಲವೊಂದು ಚೆಕ್ಗಳನ್ನು ಕೊಟ್ಟಿದ್ದೀವಿ. ಈ ರೀತಿ ಸಮಾಜದಲ್ಲಿ ಬದಲಾವಣೆ ತರುವಂಥ ಕೆಲಸದಲ್ಲಿ ನಾವು ಸರ್ಕಾರಗಳು ಮಾಡಬೇಕು. ನಾನು ನೋಡಿದೆ, ಒಂದು ಹೆಣ್ಣು ಮಗು ಪಾಪ ಬಂದಿದ್ದ 35 ವರ್ಷ ಅಂತೆ, ಬಟ್ ಅದಕ್ಕೆ ಇನ್ನೂ ಕಾರ್ಡು, ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಅದಕ್ಕೆ ಬರುವಂಥ ಯಾವುದೇ ಸೌಲಭ್ಯ ಇಲ್ಲ. ಅದು ಯಾಕಂತಂದರೆ ಅವ್ರ ಕಣ್ಣು ಕಾಣಲ್ಲ ಅನ್ನೋದಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಸಮಾಜದಲ್ಲಿ ಬದುಕಲಿಕ್ಕೆ ಹುಡುಗಿಗೂ ಸಹ ಅವಕಾಶ ಇದೆ. ಅಂಥ ಒಂದು ವ್ಯವಸ್ಥೆ ನಾವು ಇವತ್ತು ಕಲ್ಪಿಸಿಕೊಡ್ಬೇಕಾಗಿದ್ದೀವಿ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಹಲವಾರು ಯೋಜನೆಗಳು ನೀವೇನು ತಗೊಂಡಿದ್ದೀರಿ, ಇದರಲ್ಲಿ ನಿಮ್ಮ ಬದುಕು ಕಟ್ಕೊಳ್ಬೇಕು. ಇವತ್ತು ಏನು ಇವತ್ತು ಜನ ನೀವು ಬಂದಿದ್ದೀರಿ, ಜೀವನದಲ್ಲಿ ಇವತ್ತು ಭಾಳಷ್ಟು ಜನರಿಗೆ ಕಷ್ಟಗಳೇ ಇದೆ. ಆದರೆ ಆ ಕಷ್ಟವನ್ನು ಎದುರಿಸಿ ತಮ್ಮ ಬದುಕು ಕಟ್ಕೊಳ್ಳುವಂಥ ಕೆಲಸ ನೀವು ಮಾಡಬೇಕು. ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿರುವಂಥ 5 ಗ್ಯಾರಂಟಿ ಯೋಜನೆ ಜನಪರವಾದ ಬಡವರ ಇವತ್ತು ಮನುಷ್ಯನಿಗೆ ಇವತ್ತು ನೇರವಾಗಿ ಇವತ್ತು ಹಣ ಮುಟ್ಟಿದೆ. ಇವತ್ತು ನನಗೊಂದು ಹೆಮ್ಮೆ ಅನಿಸ್ತದೆ. ಸಾಮಾನ್ಯ ಜನ ಕುಟುಂಬದಲ್ಲಿ ಇವತ್ತೇನಾದರೂ ಒಂದು 2,000 ರೂಪಾಯಿ ಬಂದು ಕರೆಂಟ್ ಬಿಲ್ ಫ್ರೀ ಆಯಿತು, ಅಕ್ಕಿ ಫ್ರೀ ಆಯಿತು ಅಂದರೆ ಆ ಕುಟುಂಬದ ಆಧಾರವಾಗಿ ಸ್ವಲ್ಪ ಮೇಲೆ ಬರ್ತಾರೆ ಅಂತ ಅರ್ಥ. ಆ ಕುಟುಂಬದಲ್ಲಿ ಇವತ್ತು ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಾಕಾರ ಆಗುತ್ತೆ. ಏನೂ ಇಲ್ಲ ಅಂತ ಕುಟುಂಬಗಳಿಗೆ ಇವತ್ತು ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಮಟ್ಟಿಗೆ ಇವತ್ತು ಮುಟ್ಟಿದೆ ಅಂತ ಹೇಳಿದ್ರೆ ನಮಗೆ ಖುಷಿ ಆಗುತ್ತೆ. ಇದು ಸಾಮಾನ್ಯ ವಿಚಾರ ಅಲ್ಲ. ಇವತ್ತು ಮಹಿಳೆಯರಿಗೆ ಫ್ರೀ ಬಸ್ಸನ್ನು ಕೊಡೋ ಮೂಲಕ ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಶಿವಮೊಗ್ಗ ಹೋಗೋದಿರ್ಬೋದು ಅಥವಾ ನಾಗಪ್ಪನವರಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿರ್ಬೋದು, ನಿಮಗೆ ಇದರ ಮಾಹಿತಿಯನ್ನು ಕೊಟ್ಟು ಈ ರೀತಿಯಾಗಿ ನಿಮಗೆ ಸೌಲಭ್ಯಗಳು ಸಿಗ್ತದೆ ಅಂತ ಹೇಳಿ ನಗರಸಭೆಗೆ ನೀವು ಯಾವಾಗಲೇ ಬಂದರೂ ಕೂಡ ಅಧ್ಯಕ್ಷರಿರ್ತೀವಿ, ನಗರಸಭಾ ಸದಸ್ಯರಿರ್ತಾರೆ, ಅಧಿಕಾರಿಗಳಿರ್ತಾರೆ. ನಿಮ್ದು ಏನೇ ಒಂದು ಸಮಸ್ಯೆಗಳಿಗೆ ಸೌಲಭ್ಯಗಳನ್ನು ಒದಗಿಸುವ ಕಾರ್ಯವನ್ನು ನೆರವೇರಿಸಿದ್ದಾರೆ. ಈ ರೀತಿಯಾಗಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಬೀದಿ ಬದಿ ವ್ಯಾಪಾರಿಗಳಿಗಾಗಿರ್ಬೋದು, ಒಂದು ಸಣ್ಣ ಸಹಾಯ ಸರ್ಕಾರದಿಂದ ಸಿಗ್ತದೆ ಅಂತಕ್ಕಂಥದ್ದು, ಇದನ್ನು ಪ್ರಯೋಜನವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು. ಇನ್ನು ಕೆಲವೊಂದು ಮನೆಗಳಿಗೆ ಅರ್ಜಿಯನ್ನು ಹಾಕಿದ್ದೀರಾ. ಅರ್ಜಿ ಹಾಕುವಾಗ ನಿಮಗೆ ಏನು ಗೊತ್ತಾ, ಕೆಲವೊಂದು ಡಾಕ್ಯುಮೆಂಟೇ ಇರಲ್ಲ. ಇವುಗಳನ್ನು ಒಂದು ರೆಡಿ ಮಾಡ್ಕೊಂಡಿರಬೇಕು ಅಂತಕ್ಕಂಥದ್ದು ನಿಮಗೊಂದು ನನ್ನ ಮನವಿ. ನೀವು ಅರ್ಜಿ ಹಾಕಕ್ಕೆ ಹೋಗಿರ್ತೀರಾ, ನಂದು ಇದು ಏನು ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಗಳು ಇರಲಿಲ್ಲ ಮೇಡಮ್, ನಂದು ಅರ್ಜಿ ವಾಪಸ್ ಬಂತು ಅಂತೀರ. ಈಗ ಡಿಜಿಟಲ್ ಯುಗ, ಏನಿದ್ರೂ ಕೂಡ ಅದು ಕಂಪ್ಯೂಟ್ರಲ್ಲಿ ನಾವು ಕೊಟ್ಟಂತಹ ದಾಖಲಾತಿಗಳಿದ್ರೆ ಮಾತ್ರ ಅದು ತಗೊಳ್ಳುತ್ತೆ, ಇಲ್ಲ ಅಂದರೆ ತಗೊಳ್ಳೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಅದರ ಒಂದು ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿಬಿಟ್ಟು
ಸೌಲಭ್ಯಗಳನ್ನು ನೀವೆಲ್ಲರೂ ಕೂಡ ಪಡಿಬೇಕು. ಈಗ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರ ಕನಸಿದು ಮಾತೆಯ ಹೆಸರಿಗೊಂದು ಮರವನ್ನು ನೆಡಿ ಅಂತ. ಈ ನಿಟ್ಟಿನಲ್ಲಿ ಸಾಗರ ನಗರಸಭೆ ವತಿಯಿಂದ 5 ಉದ್ಯಾನವನಗಳನ್ನು ಸ್ವಸಹಾಯ ಸಂಘಗಳಿಗೆ ಅವರ ಒಂದು ಸಹಭಾಗಿತ್ವದಲ್ಲಿ 5 ಉದ್ಯಾನವನಗಳಿಗೆ ಗಿಡವನ್ನು ನೆಡುವ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ರೀತಿಯಾಗಿ ಮೋದಿಜಿಯವರ ಕನಸಿದು ಮರವನ್ನು ನೆಡಬೇಕು ಅಂತ ನೀವೆಲ್ಲರೂ ಕೂಡ ನಿಮ್ಮ ಮನೆಗಳಲ್ಲಿ ಒಂದೊಂದು ಮರವನ್ನು ನೆಡಿ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ನೋಡಿ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಆಕ್ಸಿಜನ್ನ ತೊಂದರೆ ಆಯಿತು. ಎದುರುಗಡೆ ಪಾರ್ಕ್ ಇತ್ತು, ಬೇರೆ ಮಾತಾಡ್ತೀವಿ ಒಂದು ಊರೊಳಗೆ ಮಾವಿನ ಸೊಪ್ಪು ತಿನ್ನಕ್ಕಾರು ಬರೋಣ ನಾವು ನೆಕ್ಸ್ಟ್ ಆಮೇಲೆ ಸ್ವಲ್ಪ ಸೈಡು ಲಕ್ಷ್ಮಣ ಜಂಚು ಈ ಕಡೆ ಆಗಿದೆ ಗುಂಪಿ ಇದೆ ನೋಡಿ ಗುಂಪಿ ತುಂಬ ಚೆನ್ನಾಗಿ ಹೊಡಿತಾರೆ ಸಾಹೇಬ್ರು. ಅನಪ್ ಸರ್ ಕೆಲಸ ಮಾಡಿ ಅನಪ್ ಸರ್. ಸಾಕಾಗಿದ್ದ ಹೋಗ್ಬಿಡು ಕೆಲಸ ಮಾಡಿ ನೋಡ್ರಿ ಸರ್ ಅನಪ್ ಸರ್ ಸರ್ ಹಂಗೆ ನಿಂತ್ಕೊಂಡು